ಮಂಗಳಾಚರಣೆ. ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸವಸಾಗುಣಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಘನೌಘಲ ಪ್ರಕ್ಷಾಲಿತ ಸಕಲ ಭೂತಲಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನಧರ್ಮೋऽस्तु ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಮೋಕ್ಷಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ತ್ವಾನಾಂ ವಂದೇ ತದ್ಗುಣಲಬ್ಧಯೇ. ದಶಲಕ್ಷಣ ಮಹಾಪರ್ವದ ಸಂದರ್ಭದಲ್ಲಿ ಎರಡನೇ ದಿನ ಉತ್ತಮ ಮಾರ್ಧವ ಧರ್ಮದ ದಿನ ಇದೆ. ವಾಸ್ತವವಾಗಿ ಧರ್ಮ ಅಂದರೆ ಏನು, ಆತ್ಮನ ಸ್ವರೂಪ ಅಂದರೆ ಏನು, ಇದರ ಬಗ್ಗೆ ಬಹಳಷ್ಟು ಅಜ್ಞಾನ ಪ್ರಪಂಚದಲ್ಲಿದೆ. ಹಾಗೆ ನೋಡಿದ್ರೆ ಪ್ರಪಂಚದ ಬಹುತೇಕ ಯಾವ ಗೊಂದಲಗಳಿದೆ ಆ ಎಲ್ಲ ಗೊಂದಲಗಳಿಗೆ ಕಾರಣ ಧರ್ಮದ ಸ್ವರೂಪ ತಿಳಿದೇ ಇರೋದು. किसी भी समाज में कोई भी विवाद है, उसका मूल कारण होता है धर्म को नहीं समझना. कोई भी समाज ಇತಿಹಾಸದಲ್ಲಿ ಎಷ್ಟೆಲ್ಲ ಗೊಂದಲಗಳು ನಡೆದಿದೆ, ಅದಕ್ಕೂ ಕಾರಣ ಒಂದೇ ಇದೆ, ಕಿ ಧರ್ಮದ ಸ್ವರೂಪ ತಿಳಿಲಿಲ್ಲ. ಆದರೆ ಜಿನಾಗಮ ನಮಗೆ ಎಷ್ಟು ಸ್ಪಷ್ಟವಾಗಿ ಧರ್ಮವನ್ನು ತಿಳಿಸುತ್ತೆ. भाई यदि धर्म को ढूंढना ही है तो हम तुम्हें स्पष्ट लक्षण बता देते हैं. ಧರ್ಮವನ್ನ ಹುಡುಕೋದೇ ಆದರೆ ಧರ್ಮದ ತುಂಬಾ ಸ್ಪಷ್ಟವಾದ ಲಕ್ಷಣಗಳನ್ನು ಕೊಟ್ಬಿಡ್ತೀವಿ. ಎಲ್ಲೆಲ್ಲಿ ಈ ಲಕ್ಷಣಗಳು ಕಾಣಿಸುತ್ತೆ ಅಲ್ಲಲ್ಲಿ ಧರ್ಮ ಇದೆ ಅಂತ ತಿಳಿ. जहां ये लक्षण दिखाई नहीं देते तो समझ लेना कि धर्म नहीं है. ये स्पष्ट है. तो ಈ ಲಕ್ಷಣಗಳು ನಮಗೆ ತುಂಬಾ ಉಪಯೋಗಿ ಇದೆ. ನಾವು ಯಾವುದೇ ಒಂದು ಧಾರ್ಮಿಕ ಅನುಷ್ಠಾನವನ್ನ ಮಾಡ್ತಾ ಇದ್ರು ಅದರಲ್ಲಿ ಒಂದು ವೇಳೆ ಈ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೆ ಅದು ಧರ್ಮ ಇದೆ. ಈ ಲಕ್ಷಣಗಳು ಎಲ್ಲಿ ಕಾಣಿಸುತ್ತೆ? ये जो लक्षण है ना 10 लक्षण, तो ये 10 लक्षण कहाँ दिखते हैं? तो ಎಲ್ಲೋ ಹೊರಗಡೆ ಕಾಣಿಸೋದಿಲ್ಲ.
ಇದು ನಾನೇ ಪ್ರಾಮಾಣಿಕವಾಗಿ ನನ್ನಲ್ಲಿ ನೋಡ್ಕೋಬೇಕಿದೆ. मुझे ही प्रामाणिक होना पड़ेगा, अपने अंदर देखना पड़ेगा कि मुझ में ये लक्षण है कि नहीं है. ನನ್ನಲ್ಲಿ ಈ ಲಕ್ಷಣಗಳಿದೆ ಅಂದ್ರೆ ಒಳ್ಳೆ ಧರ್ಮ ಇದೆ, ತುಂಬಾ ಶುಭ ಲಕ್ಷಣ ಇದೆ. ಯಾರಲ್ಲಿ ಈ ಲಕ್ಷಣಗಳು ಕಾಣಿಸುತ್ತೆ ಅದು ಸಾತಿಶಿಕ್ ಶುಭ ಲಕ್ಷಣ ಇದೆ, वो धर्म का लक्षण है. ನಿನ್ನಲ್ಲಿ ಕ್ಷಮಾಭಾವ ಕಾಣಿಸ್ತಾ ಇದೆ ಅಂದ್ರೆ ಅದು ಧರ್ಮದ ಲಕ್ಷಣ ಇದೆ. आजकल पता नहीं उल्टा पाठ पढ़ा रहे सब लोग. ನಾನು ಈಗ ತಾನೇ ಒಂದು ವಾರ 15 ದಿನ ಹಿಂದೆ ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಅಹಿಂಸಾ ಪರಮೋ ಧರ್ಮ ಅಂತೂ ತುಂಬಾ ಉತ್ತಮ ಇದೆ, ಆದ್ರೆ ಇದಾದ್ಮೇಲೆ ಪೂರ್ತಿ ಶ್ಲೋಕ ಏನಿದೆ ಯಾರಿಗೂ ಗೊತ್ತಿಲ್ಲ. ಅದನ್ನ ನಾನು ಇವಾಗ ಹೇಳ್ತಿದ್ದೀನಿ ಅಂತ ಮೆಸೇಜ್ ಬರೆದವ್ರು ಹೇಳ್ತಾ ಇದ್ದಾರೆ. ಅಹಿಂಸಾ ಪರಮೋ ಧರ್ಮ, ಅದಾದ್ಮೇಲೆ ಹಿಂಸಾ ಧರ್ಮ ತಥೈವ ಚ, ಇದು ಪೂರ್ತಿ ಶ್ಲೋಕ ಇದೆ. ಈ ತರ ಎಷ್ಟು ಸಂದೇಶಗಳು ಎಲ್ಲೆಲ್ಲಿ ಓಡಾಡ್ತಿದೆ ಗೊತ್ತಿಲ್ಲ. ಸ್ವಲ್ಪ ನಾನು ಹುಡುಕಕ್ಕೆ ಪ್ರಯತ್ನ ಪಟ್ಟೆ, ಈ ಅಹಿಂಸಾ ಪರಮೋ ಧರ್ಮ ಶ್ಲೋಕ ಕहाँ से लिया ये, ಎಲ್ಲಿದೆ ಶ್ಲೋಕ ಇದು? ಗೊತ್ತಿದೆ ಎಲ್ಲಿದೆ ಈ ಶ್ಲೋಕ? अहिंसा परमो धर्म श्लोक आता है महाभारत में, ठीक है, ಮಹಾಭಾರತದಲ್ಲಿ ಬರುತ್ತೆ. ಆ ಮಹಾಭಾರತದ ಶ್ಲೋಕದಲ್ಲೂ ಹಿಂಸಾ ಧರ್ಮ ತಥೈವಚ ಅಂತ ಬರ್ದಿಲ್ಲ, ಆದ್ರೆ ಯಾರು ಅದನ್ನ ಬರೆದ್ಬಿಟ್ರು. और भारत के बहुत सारे लोगों को अब ऐसे लगने लग गया कि अहिंसा परमो धर्म ठीक है, लेकिन हिंसा करना भी धर्म होता है. ಅರ್ಥ ಆಗ್ತಿದೆಯಲ್ಲ? ಯಾಕಂದ್ರೆ ಧರ್ಮದ ಸ್ವರೂಪ ಗೊತ್ತಿಲ್ಲ. ನಾವು ಮಾಡ್ತಾ ಇರೋದಕ್ಕೆ ಏನಾದ್ರು ಧರ್ಮ ಅಂತ ಯಾರಾದ್ರೂ ಕರೆದು ಬಿಟ್ರೆ ಬೇಗ ಹಿಡ್ಕೊಂಡ್ಬಿಡ್ತೀವಿ ನಾವು. ये तो अच्छा है ना, मैं रोज करता हूँ. हिंसा तो रोज ही करता हूँ और धर्म भी है, ये तो बढ़िया है, यही करो. ಹಿಂಗಾಗುತ್ತೆ. ಯಾವ ಕ್ಷಮಾ ಲಕ್ಷಣ ಇದೆ ಅದು ನನ್ನಲ್ಲಿ ಕಾಣಿಸಿದ್ರೆ ಅದು ಧರ್ಮ ಇದೆ. ಆದ್ರೆ ಅದು ಧರ್ಮ ಅಂತ ನಮಗೆ ಅನ್ನಿಸ್ಬೇಕಿದೆ, ನಾವು ಉಲ್ಟಾ ಅರ್ಥ ಮಾಡ್ಕೋತಾ ಇದೀವಿ. ನನ್ನಲ್ಲಿ ಸಹಜತೆ ಕಾಣಿಸಿದ್ರೆ ಅದು ಧರ್ಮ ಇದೆ. ಮಾರ್ಧವ ಧರ್ಮ ಮನೆ ಕ್ಯಾ ಹೋತಾ है? ಮಾರ್ಧವ ಅಂದ್ರೆ ಏನು? ಮಾರ್ಧವ ಅಂದ್ರೆ सहजते. मार्दव माने होता है सहजता. उत्तम मार्दव माने होता है जो अनादि काल से सहज है उसको सहज ही स्वीकार करना. ಅದು ಮಾರ್ದವ ಧರ್ಮ ಇದೆ. ಮಾರ್ದವ ಧರ್ಮ ಅಂದ್ರೆ ಯಾವುದು ಹೇಗಿದೆ ಅದನ್ನ ಅದೇ ರೀತಿಯಾಗಿ ಸ್ವೀಕಾರ ಮಾಡೋದಿದೆ. ಈ ಸಹಜತಾ. ಎಲ್ಲಿ ಸಹಜತೆ ಇದೆ ಅಲ್ಲಿ ಧರ್ಮ ಇದೆ. ಆದ್ರೆ ನಮಗೇನನ್ಸುತ್ತೆ, ಏನಾದ್ರೂ ಬದಲಾಯಿಸಿದ್ರೆ ಧರ್ಮ ಆಗುತ್ತೆ. सहजವಾಗಿ स्वीकार किया तो धर्म का हुआ? तुम तो बैठे रहोगे ना, कुछ करोगे तब तो धर्म होगा, ऐसा लगता है. मार्दव धर्म मृदोर भाव मार्दव ಮೃದುತಾ. ಮೃದುತಾ ಅಂದ್ರೆ ಏನು? ಮೃದುತಾ ಅಂದ್ರೆ ಇದೇನು ನಾವು ಸಮಾಜದಲ್ಲಿ ಕೋಮಲತೆ ಮೃದುತೆ ಅಂತೀವಲ್ಲ, ಇದೆಲ್ಲ ಮೃದು ಮಾರ್ದವ ಭಾವ.
कोमला, सुकोमला, मृदु, नया, इसको मार्दव धर्म नहीं बोलते हैं। ये तो शरीर के गुण होते हैं। यार स्वाध्याय अल्प ಸ್ವಲ್ಪ ಮಾಡ್ತಿರೋರು ಗೊತ್ತಿದೆ ತಾನೆ? ಭಾರ, ಹಗುರ, ಮೃದು, ಕಠೋರ ಇದೆಲ್ಲ ಯಾರ ಗುಣಗಳಿದೆ? पुद्गल गुणಗಳಿದೆ। ये तो पुद्गल के गुण है, मतलब जड़ के गुण होते ही है। तो ಮೃದು ಅಂದ್ರೆ ಏನು? ಇಲ್ಲಿ ಮೃದು ಅಂದ್ರೆ ಸಹಜತೆ, ನಾಳೆ ಬರುತ್ತೆ ಸರಳತೆ, ಆರ್ಜವ ಧರ್ಮ. तो ಮಾರ್ದವ ಹೇಳುತ್ತದೆ ಯಾವುದು ಹೇಗಿದೆ ಅದನ್ನ ಹಾಗೆ ಸ್ವೀಕಾರ ಮಾಡು, ಅದನ್ನ ಆ ಮೂಲಕ ನಿನ್ನನ್ನು ದೊಡ್ಡವನು ಅನ್ಕೋಬೇಡ, ಚಿಕ್ಕವನು ಅನ್ಕೋಬೇಡ. न तो किसी बाहरी वस्तु के कारण अपने को बड़ा मानो, ना ही छोटा मानो. अहंकार ಅಂದ್ರೆ मान, माने क्या होता है? ನಮಗನ್ಸುತ್ತೆ ನನ್ನನ್ನು ನಾನು ದೊಡ್ಡವನು ಅನ್ಕೊಂಡ್ರೆ ಅಹಂಕಾರ ಆಯ್ತು, ನನ್ನನ್ನು ನಾನು ಚಿಕ್ಕವನು ಅನ್ಕೊಂಡ್ರೆ, अपने आप को छोटा मान लिए तो तब तो ठीक है ना. ಒಬ್ಬರಿಗೆ ನನ್ನ ರೂಪ ತುಂಬಾ ಚೆನ್ನಾಗಿದೆ, तो ರೂಪ ಮದ ಆಗೋಯ್ತು. तो अब ಹೇಳ್ತಾರೆ ನನ್ನ ರೂಪ ಚೆನ್ನಾಗಿಲ್ಲ, ಈಗ ರೂಪ ಮದ ಆಗ್ಲಿಲ್ಲ ತಾನೆ. क्या लगता है? देखो ಶ್ರಾವಕಾಚಾರದಲ್ಲಿ 8 ಮದಗಳನ್ನು ಹೇಳಿದ್ದಾರೆ. ಯಾವುದರಲ್ಲಿ? ಶ್ರಾವಕಾಚಾರದಲ್ಲಿ. माने मुनि के लिए नहीं, ಶ್ರಾವಕ के लिए. ಶ್ರಾವಕನಿಗೆ 8 ಮದಗಳನ್ನು ಬಿಡಕ್ಕೆ ಹೇಳಿದ್ದಾರೆ, मुनि के लिए नहीं. मुनि के तो त्याग है ही. तो ಶ್ರಾವಕ 8 ಮದಗಳನ್ನು ಬಿಡಬೇಕು. ಯಾವುದಾದ 8 ಮದ? ज्ञानम, पूजाम, कुलम, जातिम, बलम, उद्यम. तो ज्ञान मद, पूजा मद, कुल मद, ಜಾತಿ ಮದ, ಬಲ ಮದ, ಇದೆಲ್ಲ ಮದಗಳಿದೆಯಲ್ಲ. तो ಮದ ಅಂದ್ರೆ ಅಹಂಕಾರ. अच्छा, बल मद ಯಾರಿಗಾಗುತ್ತೆ? बल मद, बल माने समझते हो ना, शक्ति, ताकत. तो बल मद ಯಾರಿಗಾಗುತ್ತೆ? क्या लगता है? अरे जिसके पास बल होगा उसको बल मद होगा, है ना. यार हत्र शक्ति नहीं ಇಲ್ಲ ಅವನಿಗೆ बल मद ಹೇಗಾಗುತ್ತೆ? ऐसा लगता है ना. लेकिन वास्तव स्थिति क्या है? अच्छा, धन मद, धन मद किसको होगा? यार हत्र ಹಣ ಇದೆ ಅವನಿಗೆ ಧನ ಮದ, ಧನ ಇಲ್ಲದೆ ಹೋದ್ರೆ ये तो अच्छा है. तो भिक्षुकನಿಗೆ धन मत तो है नहीं उसको, क्योंकि भिखारी है. ये अनिಸುತ್ತೆ? धन मद धनवान को, बल मद बलवान को, ऐसा नहीं हो सकता. नहीं तो आप बोलो ज्ञान मद किसको होगा? ज्ञान मद किसको होगा? ज्ञान मद अज्ञानिगाಗುತ್ತೆ, ज्ञानिगाಗೋದಿಲ್ಲ. ज्ञान मद तो अज्ञानी को होता है, ज्ञानी को कैसे होगा? तो ऐसे धन मद याराಗುತ್ತೆ कि धन मद भी अज्ञानी को होता है, ज्ञानी को नहीं. धन होना नहीं होना इससे मद नहीं होता. ಸಂಪತ್ತಿ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ಮದ ಆಗೋದಿಲ್ಲ, ಅಹಂಕಾರ ಆಗುತ್ತೆ. ಆ ಪರದ್ರವ್ಯದಿಂದ ತನ್ನನ್ನು ತಾನು ದೊಡ್ಡವನು ಅಥವಾ ಚಿಕ್ಕವನು ಅನ್ಕೊಂಡ್ಬಿಟ್ರೆ ಮದ ಆಗ್ಬಿಡ್ತು. ಮಾತ್ರ ದೊಡ್ಡವನಲ್ಲ, ಚಿಕ್ಕವನು ಅನ್ಕೊಂಡ್ಬಿಟ್ರೆ. आपने देखा ना रूप मद, कि ಒಬ್ಬರ ರೂಪ ತುಂಬಾ ಸುಂದರ ಇದೆ,
तो ಒಳ್ಳೊಳಗೆ ಅನ್ನಿಸ್ತಾ ಇದೆ कुछ बात तो है मुझ में. तो ಒಬ್ಬರ ರೂಪ ಚೆನ್ನಾಗಿಲ್ಲ, ಅವ್ರಿಗೇನು ಅನ್ನಿಸ್ತಾ ಇದೆ कि ನನ್ನಂತೂ ಯಾರು ನೋಡೋದಿಲ್ಲ. तो ಜಿನ್ವಾನಿ ಹೇಳ್ತಾ ಇದೆ ಇಬ್ಬರಿಗೂ ಸಮಾನವಾಗಿ ರೂಪಮದ ಇದೆ. ಯಾಕಂದ್ರೆ ಇಬ್ಬರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ? ರೂಪದಲ್ಲೇ. दोनों ही रूप में अटके हुए. तो क्या हुआ कि ಇಬ್ಬರಿಗೂ ರೂಪಮದ ಇದೆ. ಯಾರ ಹತ್ರ ಹಣ ಇದೆ, ಯಾರ ಹತ್ರ ಹಣ ಇಲ್ಲ, ಇಬ್ಬರಿಗೂ ಧನಮದ ಇದೆ. ಯಾಕಂದ್ರೆ ಇಬ್ಬರು ಹಣದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. दोनों कहाँ अटके? धन में ही अटके. तो मार्दव धर्म ಹೇಳ್ತಾ ಇದೆ सहज हो जाओ ना, सहज आओ, न अपने को बड़ा मानो न अपने को छोटा मानो. ನೀನು ಹೇಗಿದೆಯಾ ಹಾಗಿದೆಯಾ. ಸ್ವಭಾವ ಅಂತೂ ಅನಾದಿ ಕಾಲದಿಂದ ಸಹಜ ಇದೆ. ಸಹಜ ಮನೆ ಇಂಟೆನ್ಸ್. ಅಲ್ಲಿ ಯಾವುದೇ ನಿಯಮ ಕಾನೂನುಗಳು ನಡೆಯೋದಿಲ್ಲ. क्या सहजता में कोई नियम कानून नहीं चलता. अच्छा बोलो, किसी ने प्रश्न पूछा कि ನನಗೆ ಒಬ್ಬರು ತುಂಬಾ ಕಾಟ ಕೊಡ್ತಾ ಇದ್ದಾರೆ, ಮತ್ತವ್ರಿಗೆ ಇವಾಗ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇವ್ರ ಕಾಟ ಇನ್ನೂ ಜಾಸ್ತಿ ಆಗುತ್ತೆ. तो ಏನ್ ಮಾಡ್ಲಿ ನಾನು? ಉತ್ತರ ಕೊಟ್ರೆ ನೀವು ಹೇಳಿದ್ರೆ ಹಿಂಸೆ ಆಗುತ್ತೆ ಅಂತ, ಉತ್ತರ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಹಿಂಸೆ ಜಾಸ್ತಿ ಆಗುತ್ತೆ. तो बोलो क्या करे? उत्तर दे कि नहीं दे? तो ಜಿನ್ವಾನಿ ಉತ್ತರ ಏನ್ ಕೊಡುತ್ತೆ ಇದಕ್ಕೆ? ಜಿನ್ವಾನಿ ಹೇಳುತ್ತೆ कुछ तय करके मत बैठो. ಯಾವುದು ಕೂಡ ಪೂರ್ವ ನಿಶ್ಚಿತ ಇಲ್ಲ. पहले सहज हो जाओ, स्वीकार करो. तो फिर क्या करो कि ಜಿನ್ವಾನಿ ಹೇಳುತ್ತೆ ನಿನ್ನ ಕರ್ತವ್ಯ ಅಂತೂ ಜ್ಞಾನ ದರ್ಶನ ಇದೆ. तो ಜ್ಞಾನ ಆ ನಡೀತಾ ಇರುವಂತಹ ಪ್ರಸಂಗವನ್ನ ನೋಡು, ನಿರಪೇಕ್ಷವಾಗಿ ತಿಳಿಯದನ್ನ. ಅದಾದ್ಮೇಲೆ ಯಾವ ಪ್ರತಿಕ್ರಿಯೆ ಹುಟ್ಟಬೇಕು ಅದು ಹುಟ್ಟತ್ತೆ. ಕ್ಯಾ ಪತಾ ಉತ್ತರ ನೀಡೋದ್ರಲ್ಲೇ ಶಾಂತಿ ಇರ್ಬೋದು, ಯಾರು ಗೊತ್ತು ಉತ್ತರ ನೀಡದೇ ಇರೋದ್ರಲ್ಲೇ ಶಾಂತಿ ಇರ್ಬೋದು. ನಿನಗೆ ಹೆಂಗ್ ಗೊತ್ತಿದೆ? ಮುಂಚೆನೆ ನಿರ್ಣಯ ಮಾಡಿ ಕೂತ್ಕೋಬೇಡ, ಸಹಜ. तुम पहले सहज हो जाओ. नहीं, ನಾನಂತೂ ಉತ್ತರ ಕೊಡೋದೇ ಇಲ್ಲ ಅಂತ ಕೂತ್ಕೊಂಡಿದ್ದಾನೆ, ಅಲ್ಲೊಂದು ಸಮಸ್ಯೆ ಆಗ್ಬಿಡ್ತು. ಮೊದಲು ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ಕೂತಿದ್ದ, ಅಲ್ಲೊಂದು ಸಮಸ್ಯೆ ಆಯಿತು. ಅರ್ಥ ಆಗ್ತಿದೆಯಲ್ಲ? ये जो हट है ये अहंकार है, ಇದು ಮಾನ ಇದೆ. ನಮ್ಮ ಯಾವ ಹಠ ಇದೆ, ಈ ಹಠನೇ ಮಾರ್ದವ ಧರ್ಮಕ್ಕೆ ವಿರುದ್ಧ ಇದೆ. ಅದಕ್ಕೆ ಜಿನ್ವಾನಿ ಹೇಳ್ತಾ ಇದೆ ಪರ ದ್ರವ್ಯ, ಪರ ವಸ್ತು, ದೇಹ, ಹೊರಗಡೆಯ ಯಾವ ವಸ್ತುವಿನಿಂದ ನಿನ್ನನ್ನು ನೀನು ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಮಾರ್ದವ ಧರ್ಮ ಹೊರಟೋಯ್ತು. ಧರ್ಮ ಇಲ್ಲ ಅಲ್ಲಿ. ಧರ್ಮ ಯಾವುದರಿಂದ? ನಿನ್ನನ್ನು ನೀನು ಸಹಜವಾಗಿ ಇಟ್ಕೊಂಡ್ರೆ ಅದು ಧರ್ಮ ಇದೆ. ಎಷ್ಟು ಪ್ರಕಾರದ ಮದಗಳಿದೆ, ಇದರ ವರ್ಣನೆ ತುಂಬಾ ದೀರ್ಘವಾಗಿದೆ ಜಿನ್ವಾಣಿಯಲ್ಲಿ. ಜೈಸೆ ಜ್ಞಾನ ಮದ ಇದೆ. ಆಚಾರ್ಯ ಹೇಳ್ತಾರೆ ಜ್ಞಾನದ ಮದ ಏನ್ ಮಾಡ್ತಾ ಇದೀಯ? ಮದ ಅಂದ್ರೆ ಅರ್ಥ ಆಗುತ್ತಲ್ಲ ಎಲ್ಲರಿಗೂ. ಆನೆಗೆ ಮದ ಇರುತ್ತಲ್ಲ, ಏನ್ ಮಾಡುತ್ತೆ ಆನೆ? ಆನೆ ಯಾರನ್ನೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹಾಗೇನೆ ಯಾರಿಗೆ ಮದ ಇದೆ ಅಂದ್ರೆ ಅಹಂಕಾರ ಇದೆ, ಅವನು ಯಾರನ್ನೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. उसको कोई दिखता नहीं, वो हर किसी को नीचा दिखाना चाहता है. समझ में आ रही ना?
ನಾನು ದೊಡ್ಡವನ್ ಅನ್ಸ್ಕೋಬೇಕಾದ್ರೆ ಇನ್ನೊಬ್ಬನ ಚಿಕ್ಕವನ್ ಮಾಡ್ಬೇಕು ತಾನೆ. दूसरे को नीचा नहीं करोगे तो खुद बड़ा कैसे होगे. ಅರ್ಥ ಆಗ್ತಿದೆ? ಸಮಾಜದಲ್ಲಂತೂ ನಿಂದಾ ಪ್ರಶಂಸ ಹಿಂಗೆ ನಡೆಯುತ್ತೆ. ಒಬ್ಬನು देखो नौकर नहीं होगा तो मालिक कहां से होगा. नौकर होगा तभी तो मालिक होगा ना. नौकर नहीं होगा तो मालिक भी नहीं होगा. ऐसे कोई छोटा होगा तो बड़ा आदमी होगा ना. कोई छोटा नहीं होगा तो बड़ा कैसे हो जाएगा. अच्छा ಕೆಳಗಡೆ ಕೂತ್ಕೊಳ್ಳೋಕೆ ಜನ ಇದ್ರೆ ತಾನೇ ಸ್ಟೇಜ್. ಕೆಳಗಡೆ ಕೂತ್ಕೊಳ್ಳಿಕ್ ಜನನೇ ಇಲ್ಲ ಅಂದ್ರೆ ಇನ್ಯಾವ ಸ್ಟೇಜ್ ಇದೆ. ಸ್ಟೇಜ್ ಅಂತೀವೇನು. कुछ तो किसी को तो छोटा होना पड़ेगा ना मुझे बड़ा होने के लिए. तो ಅದಕ್ಕೆ ಮಾರ್ದವ ಧರ್ಮ ಹೇಳ್ತಾ ಇದೆ, ಪರ ಹೊರಗಡೆಯ ಘಟನೆಗಳಿಂದ ನನ್ನನ್ನು ನಾನು ಜೋಡಿಸ್ಕೊಂಡ್ಬಿಟ್ರೆ ಒಲೆ ಇದು ಉಳಿಯೋದಿಲ್ಲ. ಇದು ಅಹಂಕಾರಕ್ಕೆ ಕಾರಣ ಆಗುತ್ತೆ, ಉಳಿಯೋದಿಲ್ಲ. तो ಜ್ಞಾನ ಮದ್ ಯಾರಿಗಾಗ್ತಾ ಇದೆ? ಅಜ್ಞಾನಿಗೆ. ಜ್ಞಾನಿ ಹೇಳ್ತಾ ಇದೆ ನಂಗೇನು ಗೊತ್ತಿಲ್ಲ, ನನಗೆ ತುಂಬಾ ಕಡಿಮೆ ಗೊತ್ತಿದೆ. ಅಜ್ಞಾನಿ ಹೇಳ್ತಿದೆ ನನಗೆಲ್ಲ ಗೊತ್ತಿದೆ. सब पता है मुझे, अब पूछो क्या पूछना है. और ರಾಜ ಇದ್ನಲ್ಲ, तो ರಾಜನಿಗೆ ತುಂಬಾ ಅಹಂಕಾರ ಆಗ್ಬಿಟ್ಟಿರುತ್ತೆ. ನನಗಂತೂ ತುಂಬಾ ಬುದ್ಧಿ ಇದೆ, ನನಗಂತೂ ತುಂಬಾ ಶಕ್ತಿ ಇದೆ, ನನ್ನ ರಾಜ್ಯ ತುಂಬಾ ದೊಡ್ಡದಿದೆ. तो ಮಂತ್ರಿ ಬುದ್ಧಿವಂತ ಇದ್ದ. ಮಂತ್ರಿ ಹೇಳ್ತಾನೆ ಈ ರಾಜನ ಬುದ್ಧಿ ಕಲಿಸ್ಬೇಕು. तो ಒಂದಿನ ರಾಜನ್ ಕೇಳ್ತಾನೆ, ರಾಜ ಬೇಟೆ ಆಡಕ್ ಹೋಗೋಣ. ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಕಾಡಲ್ಲಿ ತುಂಬಾ ಘನಿಷ್ಠವಾದ ಕಾಡಲ್ಲಿ ಹೋಗಿ ದಾರಿ ತಪ್ಪಿಡ್ತಾರೆ ಇಬ್ರು. ಸಾಯಂಕಾಲ ಆದ್ರೂ ನಾಡಿಗೆ ಬರೋ ದಾರಿ ಸಿಗೋದಿಲ್ಲ. तो ಬಾಯಾರಿಕೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. तो ರಾಜನಿಗೆ ಇನ್ನೇನು ಪ್ರಾಣ ಹೋಗ್ಬಿಡುತ್ತೆ ಅನ್ಸುತ್ತೆ. ಆಗೊಬ್ಬ ಒಂದು ಗ್ಲಾಸ್ ನೀರು ತಗೊಂಡ್ಬರ್ತಾನೆ. एक गिलास पानी लेके आया. कहता है ನೀರೇನೋ ಕೊಡ್ತೀನಿ, ಅದರ ಕಂಡೀಷನ್ ಇದೆ. क्या? ಕೇವಲ ಅರ್ಧ ರಾಜ್ಯ ಬೇಕು. क्या? आधा राज्य चाहिए? बोलो मंजूर है तो दूंगा, नहीं तो मरो ही. तो ರಾಜ ಬುದ್ಧಿವಂತ. तो ರಾಜ ಹೇಳ್ತಾನೆ ಮಂಜೂರ್ है. तो ಬೆಳಿಗ್ಗೆಯಿಂದ ಹಸಿವಾಗಿತ್ತು, ಹೊಟ್ಟೆ ಖಾಲಿ ಇತ್ತು. तो ಗಟಗಟ ಅಂತ ನೀರು ಕುಡಿದು ಬಿಟ್ಟ. तो ಹೊಟ್ಟೆನೂ ಶುರು ಹೋಗ್ಬಿಡ್ತು. ಹೊಟ್ಟೆನೂ ತಡೆಯಕ್ಕಾಗ್ತಿಲ್ಲ ಈಗ. ಒಲಿ ಇವಾಗೇನ್ ಮಾಡೋದು? ಒಲಿ ಈಗ ವೈದ್ಯನೂ ಇದೆ ನನ್ನ ಹತ್ರ, ಕರ್ಕೊಂಬರ್ತೀನಿ. ಹೊಟ್ಟೆನೂ ಸರಿ ಮಾಡ್ತಾನೆ, ಹೊಟ್ಟೆಯಲ್ಲಿರೋ ನೀರೆಲ್ಲ ತೆಗಿತಾನೆ. ಆದರೆ आधा राज्य चाहिए. तो राजा ने कहा मंजूर है, जान है तो मंत्री ಕೇಳ್ತಾನೆ, ರಾಜ ಒಂದು ಗ್ಲಾಸ್ ನೀರಲ್ಲಿ ರಾಜ್ಯ ಎಲ್ಲ ಹೊರಟೋಯ್ತು, ಯಾಕೆ ಅಹಂಕಾರ ಮಾಡ್ತೀಯ? ಇಂಥ ಕಥೆಗಳು ಪುರಾಣಗಳಲ್ಲಿ ತುಂಬಾ ಇದೆ, ಪ್ರೇರಣಾತ್ಮಕ ಕಥೆಗಳು. ಜ್ಞಾನ ಮದ देखो, ಜಿನವಾಣಿಯಲ್ಲಿ ಜ್ಞಾನ ಎಷ್ಟಿದೆ ಅದಕ್ಕೆ ಬೆಲೆ ಕೊಡಲಿಲ್ಲ. ಎಷ್ಟು ಜಾಸ್ತಿ ಜ್ಞಾನ ಯಾರಿಗಿದೆ उसको ज्यादा महत्व नहीं दिया. ಯಾವುದಕ್ಕೆ ಮಹತ್ವ ಕೊಟ್ಟರು? ಯಾರ ಜ್ಞಾನ ಎಷ್ಟು ಶುದ್ಧ ಇದೆ. समझ किसको कितना ज्यादा ज्ञान है ये कोई ज्यादा इंपॉर्टेंट नहीं है. तो महत्वपूर्ण ಏನಿದೆ, ಜ್ಞಾನ ಎಷ್ಟು ಶುದ್ಧ ಇದೆ,
ಶುದ್ಧಿ ಎಷ್ಟಿದೆ ಜ್ಞಾನದಲ್ಲಿ? ಶುದ್ಧಿ ಮಾನೆ ಜ್ಞಾನದಲ್ಲಿ ರಾಗದ್ವೇಷ ಎಷ್ಟು ಕಡಿಮೆ ಇದೆ, ಎಷ್ಟು ಕ್ರೋಧ, ಮಾನ್, ಮಾಯ, ಲೋಭ, ಅಹಂಕಾರ ಇದೆಷ್ಟು ಕಡಿಮೆ ಇದೆ. ಅದರಿಂದ ಜ್ಞಾನ ಶ್ರೇಷ್ಠ ಆಗುತ್ತೆ. ಅಗಾಧ ಜ್ಞಾನದಿಂದ ಜ್ಞಾನ ಶ್ರೇಷ್ಠ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಯಾಕಂದ್ರೆ ಜ್ಞಾನ ಯಾವಾಗ ಮರ್ತು ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. अभी अभी जा रहे थे, एक्सीडेंट हो गया और कोमा में चले गए. तो ज्ञान तो 20 ವರ್ಷದಿಂದ ಸಂಪಾದನೆ ಮಾಡಿದ್ರೆ ಜ್ಞಾನ ಎಲ್ಲ ಹೊರಟೋಯ್ತಲ್ಲ. ಜ್ಞಾನ ಮರ್ತು ಹೋಗಕ್ಕೆ ಎಷ್ಟು ಕಾಲ ಬೇಕು? ಜ್ಞಾನ ಯಾವುದು ಶಾಶ್ವತವಾಗಿರೋದಿಲ್ಲ. ಜ್ಞಾನದಲ್ಲಿ ಯಾವ ಶುದ್ಧಿ ಇದೆ ಅದು ಶಾಶ್ವತವಾಗಿರುತ್ತೆ. ಮತ್ತು ಸಂಪಾದನೆ ಮಾಡಿರೋ ಕ್ಷಯೋಕ್ಷಮಿಕ ಜ್ಞಾನ ಅದಿಲ್ಲೇ ಇರುತ್ತೆ. ನಾವು ನೋಡಿದೀವಲ್ಲ, ವಯಸ್ಸಾಗುತ್ತಾ ಆಗುತ್ತಾ ಆಗುತ್ತಾ ಮರ್ತೋಗುತ್ತಿದ್ದಾನೆ. ಇದೆಲ್ಲ ಜ್ಞಾನದ ಯಾವ ಅಹಂಕಾರ ಇತ್ತು ನನಗೆ. हमारे यूनिवर्सिटी में बहुत प्रोफेसर है, वो कहते जब मैं यंग था तो ಯೂನಿವರ್ಸಿಟಿಲಿ ಎಲ್ಲ ನನ್ನನ್ನು ಕೇಳಕ್ ಬರ್ತಿದ್ರು. ಮತ್ತು ಇವಾಗ ಏನಾಗ್ಬಿಟ್ಟಿದೆ, ನಾನೇ ಎಲ್ಲ ಕೇಳಬೇಕಾಗಿದೆ. ज्ञान की अवस्था तो ऐसी ही है, पता नहीं कब ज्ञान अपने आप को धोखा दे दे. में आ रहा है ना, ಮನೆಯಲ್ಲಿ ಆಗುತ್ತಿದ್ದಾನೆ. ಈಗ ಇಲ್ಲೇ ಏನೋ ವಸ್ತು ಇಟ್ಟಿದ್ದೆ, ಮತ್ತೆ 5 ನಿಮಿಷ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏಕೆ ಹೋಗ್ಯ? ನನ್ನ ಜ್ಞಾನ ನನಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಜ್ಞಾನ ಎಷ್ಟಿದೆ ಅನ್ನೋಕ್ಕಿಂತ ಜ್ಞಾನದಲ್ಲಿ ಸ್ಪಷ್ಟತೆ ಎಷ್ಟಿದೆ, ಜ್ಞಾನದಲ್ಲಿ ಸರಳತೆ, ಸಹಜತೆ ಎಷ್ಟಿದೆ, ಅದರಲ್ಲಿ ಎಷ್ಟು ರಾಗದ್ವೇಷಗಳು ಹೊರಟೋಗಿದೆ, ಅಷ್ಟು ಜ್ಞಾನ ಶುದ್ಧ ಇದೆ. उसको बोलते हैं विशुद्ध ज्ञान. उसको दौलत राम जी ने कहा वीतराग विज्ञान. ಅದಕ್ಕೆ ಜಿನವಾಣಿಯಲ್ಲಿ ವಿಶೇಷ ಜ್ಞಾನ ಅಂತ ಕರೆದ್ರು, ಯಾ ಭೇದ ವಿಜ್ಞಾನ. ಭೇದ ವಿಜ್ಞಾನ ಎಲ್ಲ ಒಂದೇ ಇದೆ. ಪರದ್ರವ್ಯಗಳಿಂದ ಜೋಡಿಸಿ ನೋಡ್ಕೊಳ್ಳದಿರುವಂತಹ ಜ್ಞಾನ ಏನಿದೆ ಅದು ಶುದ್ಧ ಇದೆ. ಅದಕ್ಕೆ ಜಿನವಾಣಿಯಲ್ಲಿ ಶುದ್ಧ ಜ್ಞಾನ ಅಂತ ಕರೀತಾರೆ. ಹಾಗಾಗಿ ಯಾವ ಈ ಮಾರ್ಧವ ಧರ್ಮ ಇದೆ ಅದು ವಿಶುದ್ಧ ಜ್ಞಾನವನ್ನು ತೋರಿಸುತ್ತೆ. ಜ್ಞಾನದಿಂದ ನೀನು ದೊಡ್ಡವನು ಹೋಗೋದಿಲ್ಲ, ಚಿಕ್ಕವನು ಹೋಗೋದಿಲ್ಲ. तो अब ऐसे नहीं बोलना कि मुझे बहुत ज्ञान है, या ऐसे भी मत बोलो कि मुझे तो ज्ञान ही नहीं है. ಸ್ವಾಧ್ಯಾಯದಲ್ಲಿ ಇದನ್ನ ಹೇಳೋರು ತುಂಬಾ ಇರ್ತಾರೆ. ಕ್ಯಾ कि ನಂಗಂತೂ ಏನೂ ಗೊತ್ತಿಲ್ಲ, ನಂಗೆ ಜ್ಞಾನನೇ ಇಲ್ಲ. क्योंकि अब मामला बहुत इजी हो गया ना कि बोल तो कुछ आता ही नहीं है, अब तो कोई कुछ पूछेगा नहीं. जिनवानी ಹೇಳ್ತಾ ಇದೆ, नहीं नहीं, ना छोटा मानो ना बड़ा मानो. छोटा मानोगे तो तुमसे छोटा किसी को ढूंढोगे. समझ में आ रहा है ना? ಚಿಕ್ಕವನನ್ನ ಅನ್ಕೊಂಡ್ರೆ ನಿನ್ಕಿಂತ ಚಿಕ್ಕವನು ಇನ್ನೊಬ್ಬನ ಹುಡುಕ್ತೀಯ. ದೊಡ್ಡವನ್ ಅನ್ಕೊಂಡ್ಬಿಟ್ರೆ ನಿನ್ಕಿಂತ ದೊಡ್ಡವನು ಇನ್ನೊಬ್ಬಿರ್ತಾನೆ. ತಬ್ ದೋನೋ ಮೇ ಸಮಸ್ಯೆ ಏನಾ, ಎರಡೂ ಕಡೆಯಿಂದ ಸಮಸ್ಯೆ ಇದೆ. तो ಜಿನ್ವಾನಿ ಹೇಳ್ತಾ ಇದೆ, ಸಹಜ ರಹೋ. ಯಾವ ದ್ರವ್ಯದಿಂದನೂ ನೀನು ಚಿಕ್ಕವನು ದೊಡ್ಡವನು ಆಗೋದಿಲ್ಲ. ನೀನಂತೂ ಅನಾದಿ ಕಾಲದಿಂದ ಜೀವನ ಇದೆಯಾ. ಜೀವದಲ್ಲಿ ಯಾವ ಗುಣಗಳಿದೆ ಅದು ಇದ್ದೇ ಇದೆ. ಆತ್ಮ ಸ್ವಭಾವ ಅಂತೂ ಅನಾದಿ ಅನಂತ ಇದೆ. ನೀನು ಪುರುಷನಾದ್ರೇನು, ಸ್ತ್ರೀ ಆದ್ರೇನು, ಸಂಯೋಗಗಳು ಜಾಸ್ತಿ ಆದ್ರೇನು, ಕಡಿಮೆ ಆದ್ರೇನು, जीव तो जीव है, उसमें कुछ नहीं बदलता. तो सहज. ಆ ಸಹಜತೆಗೆ ಇವತ್ತು ಆಚಾರ್ಯರು ಹೇಳ್ತಾ ಇದ್ದಾರೆ ಯಾವ
ಮಾರ್ದವ ಧರ್ಮ ಇದೆ. ಮಾರ್ದವ ಧರ್ಮದಲ್ಲಿ 8 ಪ್ರಕಾರದ ಯಾವ ಮದಗಳಿದೆ ಅದರ ಆಧಾರದಿಂದ ನಾವು ಜೀವನವನ್ನ ತಿಳ್ಕೋಬಹುದಿದೆ. ಯಾವ ಜ್ಞಾನ ಮದ, ರೂಪ ಮದ, ಬಲ ಮದ, ಜಾತಿ ಮದ ಇದೆ, ಇದು ಪ್ರಮುಖ ಇದೆ. ಅಚ್ಚ, ನಮ್ಮನ್ನು ಸ್ಟೇಜ್ ಮೇಲೆ ಯಾರಾದ್ರೂ ಕರೀತಾ ಇದ್ರೆ ಹೆಂಗ್ ಕರೆದ್ರೆ ಇಷ್ಟ ಆಗುತ್ತೆ? बहुत परेशानी हो जाती है कभी कभी. किसी को नाम लेके बुलाओ तो अच्छा नहीं लगता. नाम के साथ 2-4 और विशेषण जोड़ दो तो तब थोड़ा लगता है कि बुलाया आप तो. ಜಾತಿ ಮತ ಏನ್ ಹೇಳುತ್ತೆ? ನಾವು ತುಂಬಾ ವಿಶೇಷವಾಗಿ ಜಾತಿ ಮತ ಅರ್ಥ ಮಾಡ್ಕೋಬೇಕಿದೆ. ಶ್ರಾವಕಾಚಾರದಲ್ಲೇ ಹೇಳುತ್ತಾರೆ, ಜಾತಿ ಮದ ತುಂಬಾ ಭಯಂಕರ ಇದೆ, ಅಪಾಯಕಾರಿ ಇದೆ. ಜಾತಿ ಮದ माने क्या होता है कि ನಾನು ಉಚ್ಚ ಜಾತಿಯಲ್ಲಿದ್ದೀನಿ, ನಾನು ಜೈನ ಇದ್ದೀನಿ, ಜೈನ ಇದ್ದೀನಿ, ಇದು ಉಚ್ಚ ಜಾತಿ ಇದೆ, ನಾನು ಶ್ರೇಷ್ಠ ಇದೆ. ಜಿನ್ವಾನಿ ಏನ್ ಹೇಳ್ತಾ ಇದೆ? ಇದಕ್ಕೆ ಏನಂತ ಕರೀತಾ ಇದೆ? ಜಾತಿ ಮದ ಅಂತ ಕರೀತಾ ಇದೆ. ನಮಗೇನು ಅನ್ಸುತ್ತೆ? ನಾನಂತೂ ಜೈನ ಇದ್ದೀನಿ. ಬೈ, ಜನ್ಮದಿಂದ ನಿನ್ನನ್ನು ನೀನು ಶ್ರೇಷ್ಠ ಅಂತ ತಿಳಿತಾ ಇದ್ರೆ ಇದು ಜಾತಿ ಮದ ಇದೆ, ಇದು ಅಹಂಕಾರ ಇದೆ, ಇದು ಅಧರ್ಮ ಇದೆ. ये धर्म नहीं होगा. हर जगह ಎಲ್ಲ ಕಡೆಗೆ ಜನ್ಮ ಆಧಾರದಿಂದ ಗಾಡಿ ಮೇಲೂ ಬರ್ದಿದ್ದಾನೆ. पता नहीं कहां कहां लिख दिया, जहां लिखना नहीं चाहिए वहां पे भी लिख दिया कि ನಾನು ಜೈನ ಇದ್ದೀನಿ. ಮತ್ತೆ जिन धर्म ಏನ್ ಹೇಳುತ್ತೆ ಆ ಪ್ರಕಾರವಾಗಿ ನಡ್ಕೋತೀಯೇನೋ? बोले वो तो नहीं, तो फिर क्या हुआ? ಇದು ಅಧರ್ಮ ನಡೀತಾ ಇದೆ, ಅವಿನಯ ಆಗ್ತಾ ಇದೆ, ಅಪಪ್ರಚಾರ ನಡೀತಾ ಇದೆ, ಜಾತಿ ಮದ ಇದೆ. ಜನ್ಮದಿಂದ ಶ್ರೇಷ್ಠ ಆಗೋದಿಲ್ಲ. ಯಾವ್ಯಾವ ಪ್ರಕಾರವಾಗಿ ಭೇದ ಭಾವ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತಾನೆ ಅವನು. ಇಲ್ಲಾಂದ್ರೆ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳಿಕ್ ಸಾಧ್ಯ ಹೆಂಗಿದೆ? मैं तो श्रेष्ठ तभी बनूंगा ना कि मुझसे नीचे भी कोई जाति होगी. ನಂಗೆ ಮೊದಲು ಗೊತ್ತಿರಲಿಲ್ಲ. ಯಾವುದೋ ಒಂದು ಸ್ಕ್ರೂಟಿನಿ ಸಂದರ್ಭ ಬಂದಾಗ ಆಗ ಹೇಳ್ತಾರೆ, ಈ ದಲಿತ ವರ್ಗ ಇದೆಯಲ್ಲ, ಇದಂತೂ ಕೆಳಜಾತಿ ಇದೆ, ಇದರಂತಲ್ಲಿ ಎಲ್ಲ ಒಂದೇ ಇದೆ ಹೇಳಿದ್ರೆ, ಆ ದಲಿತ ವರ್ಗದಲ್ಲಿ ಅದರಲ್ಲೂ ಮೇಲ್ಜಾತಿ ಕೆಳಜಾತಿ ಇದೆ. ಇದೇನ್ ತೋರಿಸ್ತಾ ಇದೆ ನಮಗೆ? ಮನುಷ್ಯ ಎಲ್ಲಿದ್ದಾನೆ ಅಲ್ಲಿ ಭೇದ ಭಾವ ಮಾಡದೆ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ತನ್ನ ಅಹಂಕಾರವನ್ನು ಪೋಷಣೆ ಮಾಡೋದಿದೆ. ಅದು ಶ್ರೇಷ್ಠೀಕತೆ ಗೊತ್ತಿದೆಯಲ್ಲ, ಸತ್ತ ಮೇಲೆ ಅಲ್ಲೇ ಅವನ ಮನೆಯಲ್ಲೇ ಹೊಳಗೆ ಹುಟ್ಟುತ್ತಾನೆ, ಮತ್ತೆ ಈ ಸಾಯಕ್ಕೆ ಇಷ್ಟ ಇಲ್ಲ, ಮರನೆ ಕಿ ಇಚ್ಛಾ ನೀ अब ऐसे ಇವನು ಜನ್ಮ ಎಲ್ಲಾಗತ್ತೆ ಅದನ್ನೇ ಶ್ರೇಷ್ಠ ಅಂತ ಬಿಂಬಿಸ್ಲಿಕ್ಕೆ ಎಲ್ಲಾ ರೀತಿಯಾದ ಉಪಾಯಗಳನ್ನು ಮಾಡ್ತಾನೆ. सब प्रकार के उपाय करता है, वो अहंकार का पोषण करता है. तो ಮಾರ್ದವ ಧರ್ಮ ಹೇಳ್ತಾ ಇದೆ, ಸಹಜ ಹೋ ಜಾओ. ಈಗ ಇಲ್ಲಿ ಜನ್ಮ ಆಗಿದೆ, ಪತಾನಿ ನಾಳೆ ಎಲ್ಲಿ ಜನ್ಮ ಆಗುತ್ತೆ. ಇವಾಗ ಧನ ಸಂಪತ್ತಿ ಶಕ್ತಿ ರೂಪ ಎಲ್ಲ ಇದೆ, ನಾಳೆ ಗೊತ್ತಿಲ್ಲ ಏನಾಗುತ್ತೆ.
ಕರೋಡ್ಪತಿಯಲ್ಲಿರೋ ಕ ಹೋಗೋಕೆ ಎಷ್ಟು ದಿನ ಬೇಕಾಗುತ್ತೆ? ಒಂದು ರಾತ್ರಿ ಸಾಕು. ನಾವೆಲ್ಲ ನೋಡ್ತಾ ಇದ್ದೀವಿ ತಾನೆ, क्षण ಮಾತ್ರದಲ್ಲಿ ನಡೆದು ಹೋಗ್ಬಿಡುತ್ತೆ. पता भी नहीं चलता जीव को, वो घट जाता है. ತುಂಬಾ ಸುದೃಢವಾದ ಶರೀರ ಯಾವಾಗ ಏನಾಗುತ್ತೆ ಯಾರು ಗೊತ್ತಿದೆ. ಜಿನ್ವಾನಿ ಹೇಳ್ತಾ ಇದೆ, ಸಹಜ ಆಗು. ಅನಾದಿ ಕಾಲದಿಂದ ಅನಂತ ಸಲಿ ಇಂತಹ ಶರೀರ ಸಿಕ್ಕಿದೆ, ಇಂತಹ ಸಂಯೋಗಗಳು ಸಿಕ್ಕಿದೆ, ಈ ರೀತಿ ಜನ್ಮ ಆಗಿದೆ. इसमें कुछ नया नहीं और अहंकार करने लायक तो कुछ भी नहीं. ಇಂದ್ರನ ಕಥೆ ಗೊತ್ತಿದೆಯಲ್ಲ, ಕಿ ಸಮೂಹ ಶರಣದಲ್ಲಿ ರಾಜ ಬರ್ತಿದ್ದ, ಮತ್ತು ರಾಜನಿಗೆ ತುಂಬಾ ಅಹಂಕಾರ ಆಗೋಯ್ತು. ಕಿ ಸಮೂಹ ಶರಣ ಇದೆ, ಏನೇನು ವೈಭವ ಇದೆ ಎಲ್ಲ ಹೊರಗೆ ತೆಗೀರಿ ಅಂತ ನಾವು खजाना से बाहर निकालो. क्यों? समूह शरण जाना है. क्या कहा जा रहा है? समूह शरण. और निकाल क्या रहा है? खजाना. बोले समूह शरण में खजाना का क्या काम? लेकिन नहीं, प्रदर्शन करना था. 10 ಲಕ್ಷದಲ್ಲೂ ನಡೆಯುತ್ತೆ ತುಂಬಾ ಜನರಿಗೆ. 10 ಲಕ್ಷ ಬಂದ್ರೆ बाहर निकालो सब, क्योंकि कुछ तो प्रदर्शन होना चाहिए ना. तो ಇಂದ್ರನಿಗೆ ಗೊತ್ತಾಗ್ಬಿಡುತ್ತೆ. ಇಂದ್ರ ಏನ್ ಮಾಡ್ತಾನೆ, ಇಂದ್ರ ಅವನ್ ಪ್ರೊಸೆಷನ್ ತಗೊಂಡ್ಬರ್ತಾನೆ. ಸೌಧರ್ಮ ಇದ್ರ ಮುಂದೆ ರಾಜ ಎಲ್ಲಿ ನಿಂತ್ಕೋತಾನೆ? ರಾಜನ ಸಂಪತ್ತಿ ಅದೆಲ್ಲ ಎಲ್ಲಿದೆ? ಹೊಟ್ಟೋಯ್ತು. ರಾಜ ಏನು ಮಾಡಕ್ಕಾಗೋದಿಲ್ಲ ಇಂದ್ರನ ಮುಂದೆ. ರಾಜ ಹೋಗಿ ಸಮೂಹ ಶರಣದಲ್ಲಿ ದೀಕ್ಷೆ ತಗೊಂಡ್ಬಿಡ್ತಾನೆ. ವಾಸ್ತವಿಕವಾಗಿ ಅಂತೂ ಅದರಲ್ಲೇ ಸಾರ ಇದೆ. ಚಕ್ರವರ್ತಿ ಇದ್ದಾನೆ. ಕೃಷ್ಣನ ಕಥೆ ಗೊತ್ತಿದೆಯಲ್ಲ ಎಲ್ಲರಿಗೂ, ಅರ್ಧ ಚಕ್ರವರ್ತಿ. ಏಕ್ ತೀರ್ ಕಿ ಲಗತ್ ಕೃಷ್ಣ ಕಿ ವಿನಶ ಗಯಿ ಕಾಯ. अर्ध चक्रवर्ती था और जंगल में, और पानी पानी ನೀರ್ ನೀರ್ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲೇ ಮೃತ್ಯು. ಯಾರು ಉಳಿಸೋರಿಲ್ಲ, ಯಾರು ರಕ್ಷಣೆ ಮಾಡೋರಿಲ್ಲ ಚಕ್ರವರ್ತಿಯನ್ನ. चक्रवर्तियों की ये हाल है. आज के करोड़पतियों की क्या हाल है बताओ? उनके भी यही हाल है. ನ್ಯೂಸ್ ಪೇಪರಲ್ಲಿ ದಿನ ದಿನ ಎಷ್ಟು ಸುದ್ದಿಗಳು ಬರುತ್ತೆ, ನೋಡೋದಿಲ್ಲ ನಾವು. ಅದನ್ನು ಸ್ವಲ್ಪ ಬದಿಗಿಟ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಕ್ಯೂ? बोलो वो सुब्रत राय का क्या हुआ, वो सिंघानिया का क्या हुआ, वो मिस्त्री का क्या हुआ? कितने उदाहरण चाहिए, कोई नहीं बचाने वाला. जब समय आता है ಬಾಹರಿ ವಸ್ತು ಕುಚ್ ಬಚಾ नहीं सकते. ಆದರೆ ಜೀವ ಅಂತರಂಗದಿಂದನೇ ಸರಳ ಸಹಜ ಇದ್ದಿದ್ರೆ ಅವನಿಗೆ ರಕ್ಷಣೆ ಆಗತ್ತೇನೇ ಇಲ್ಲ. ಯಾರಿಗೆ ರಕ್ಷಣೆ ಆಗತ್ತೇ ಇಲ್ಲ ಅವನು ಮಾರ್ಧವ ಧರ್ಮದಲ್ಲಿದ್ದಾನೆ. ಮಾರ್ಧವ ಧರ್ಮ ಇದೆ, ಅರ್ಥ ಆಗ್ತಿದೆಯಲ್ಲ? ಸಂಯೋಗದ ಆಧಾರದಲ್ಲಿ ಯಾವ ಜೀವನ ನಡೀತಾ ಇದೆ ಅದಂತೂ ತುಂಬಾ ತುಂಬಾ ಪಶು ಸಮಾನವಾದಂತಹ ಜೀವನ ಇದೆ. ಹಾಗಾಗಿ ಮಾರ್ಧವ ಧರ್ಮದ ಒಂದು ಸಂದೇಶ ಇದೆ, ಅಹಂಕಾರ ಯಾವ ದೃಷ್ಟಿಯಿಂದನೂ ಸರಿ ಇಲ್ಲ. ಹಾಗಾಗಿ ಜೀವನವನ್ನ ಯಾವ ರೀತಿಯಾಗಿ ಪುಣ್ಯ ಪಾಪದ ಸಂಯೋಗ ಇದೆ, ಯಾವ ರೀತಿಯಾದ ಸ್ಥಿತಿ ಇದೆ, ಆ ರೀತಿಯಾಗಿ ಸ್ವೀಕಾರ ಮಾಡು. ಇದು ಒಂದು ಕಡೆಗೆ. ಎರಡನೇದು, ಫಿರ್ ಅಪ್ನೆ ಆಪ್ಕೋ ಜೀವ ದೇಖೋ. ನಿನ್ನನ್ನು ನೀನು ಜೀವ ಅಂತ ತಿಳಿ, ನಿನ್ನನ್ನು ನೀನು ಜ್ಞಾನ ದರ್ಶನ ಅಂತ ತಿಳಿ. ನೋಡೋದು ತಿಳಿಯೋದ್ರ ಕಡೆಗೆ ಗಮನ ಕೊಡು, ಮಾಡೋದ್ರ ಕಡೆ ಗಮನ ಕೊಡಬೇಡ.
ಸಹಜವಾಗಿ ಜೀವನದಲ್ಲಿ ಸರಳತೆ, ಸಹಜತೆ ಇದು ಉಂಟಾಗುತ್ತೆ. ಅಂತಿಮವಾಗಿ ಜೀವನದಲ್ಲಿ ಸಾಧಿಸಬೇಕಾಗಿದ್ದೇ ಸಹಜತೆ. ಎಷ್ಟು ಸಹಜವಾಗಿ ಜೀವನದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ, ಅಷ್ಟೇ ಜೀವನದಲ್ಲಿ ಧರ್ಮದ ಪ್ರಾಪ್ತಿಯಾಗಿದೆ ಅಂತ ತಿಳಿಯೋದಿದೆ. ಯಾಕಂದ್ರೆ ಅಂತಿಮವಾಗಿ ನಾವು ಸಾಧನೆ ಮಾಡೋದೇ ಸಹಜತೆ ಇದೆ. ಅರ್ಹಂತ ಸಿದ್ಧರ ಒಂದೇ ಉಪದೇಶ ಇದೆ, ಸಹಜತಾ. ಅರ್ಹಂತರು ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ಕುಚ್ ನೀ ಸಹಜ ಹೇ ಬೈ. ನಾವು ಇರ್ಲಿಕ್ಕೆ ಏನ್ ಮಾಡ್ಬೇಕಿದೆ? ನಾವೀಗ ಸ್ವಾಧ್ಯಾಯ ಕೇಳ್ತಿದೀವಲ್ಲ, ಕೇಳಕ್ಕೆ ಏನ್ ಮಾಡ್ಬೇಕು? कुछ नहीं करना, तुम बैठो, अपने आप सुनाई देगा. ಇದು ಸಹಜತೆ ಇದೆ. ಮತ್ತೆ ಯಾರಾದ್ರೂ ತುಂಬಾ ಹಠವಾಗಿ ನಿರ್ಣಯ ಮಾಡಿ ಕೂತ್ಕೊಂಡ್ರೆ ಒಂದು ಶಬ್ದನೂ ಬಿಡೋದಿಲ್ಲ. ಇವತ್ತು ತುಂಬಾ ಶಬ್ದಗಳು ಬಿಟ್ಟೋಗ್ಬಿಡುತ್ತೆ. ಸಹಜತೆಯಲ್ಲಿ ಧರ್ಮ ಇದೆ. देखो ಪೂಜೆಯಲ್ಲಿ ಬರುತ್ತೆ, ಧ್ಯಾನತ್ರಯಜಿ ಈಗ ಓದೋರಿದ್ದೀವಲ್ಲ ನಾವು, ಪೂಜೆಯಲ್ಲಿ ಬರುತ್ತೆ, ಮಾನ್ ಕರ್ಣಕೋ ಕೌನ ಠಿಕಾನ. ಅಹಂಕಾರ ಮಾಡ್ಲಿಕ್ಕಂತೂ ಏನೂ ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಅಹಂಕಾರ ಆಗ್ಬಿಡುತ್ತೆ. ಯಾವ ವಿಷಯದಲ್ಲಿ ಅರ್ಥ ಇಲ್ಲ ಆ ವಿಷಯದಲ್ಲೂ ಅಹಂಕಾರ ಆಗ್ಬಿಡುತ್ತೆ ಜೀವಕ್ಕೆ. ಹೋಗ್ತಾ ಇದ್ವಿ, ಯಾರೋ ಹೇಳಿದ್ರು ಶರ್ಟ್ ತುಂಬಾ ಚೆನ್ನಾಗಿದೆ, ಅಹಂಕಾರ ಶುರು ಆಯ್ತು. ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿಲ್ಲ, ಏನ್ ಹೇಳಿದ್ರು? ಉಸ್ಮೆ ಭಿ ಅಹಂಕಾರ ಹೋ ಜಾತಾ ಹೈ ಒಳ್ಳೊಳಗೆ. ಆಜ್ ತೋ ಕುಚ್. ನಿಮ್ ಗಾಡಿ ತುಂಬಾ ಚೆನ್ನಾಗಿದೆ, ಅಲ್ಲೂ ಅಹಂಕಾರ ಶುರು ಆಗ್ತಿದೆ. ನಾನ್ ಮಾಡೋ ಚಾಯ್ಸ್ ಎಲ್ಲ ತುಂಬಾ ಸೂಪರ್ ಆಗಿರುತ್ತೆ, ನೀನ್ ಮಾಡೋ ಚಾಯ್ಸ್ ವಾಸ್ತವಿಕವಾಗಿ ನಾವು ಆಯ್ಕೆ ಮಾಡ್ತೀವೇನು? ಸಂಯೋಗ ಇದೆ. ಯಾವಾಗ ಹೇಗೆ ಸಂಯೋಗ ಆಗುತ್ತಿದೆ, ಸಂಯೋಗ ಆಗತ್ತೆ. ಉಸ್ वस्तु के संयोग में कौन सा अहंकार बताओ? किसी ने बोल दिया तुम्हारे चप्पल बहुत अच्छे, ಅದರಲ್ಲೂ ಅಹಂಕಾರ ಆಗ್ಬಿಡುತ್ತೆ. होता है कि नहीं होता? बोलो, आगते थे ना? यही तो हालत है हमारी. कुछ भी करो, किसी न किसी प्रकार का अहंकार जुड़ जाता है. ಏನ್ ಮಾಡಿದ್ರು ಒಂದಲ್ಲ ಒಂದು ರೀತಿಯಾಗಿ ತನ್ನ ಅಹಂಕಾರವನ್ನು ಜೋಡಿಸ್ಕೊಂಡ್ಬಿಡ್ತಾನೆ ಅದ್ರ ಜೊತೆಗೆ. ನೀವು ಪ್ರವಚನ ತುಂಬಾ ಚೆನ್ನಾಗಿ ಮಾಡ್ತೀರಿ, ಶುರು ಹೋಗ್ಯ. ಅಹಂಕಾರಕ್ಕೆ ಒಂದು ವಿಷಯ ಸಾಕು, ಅದು ತನ್ನನ್ನು ತಾನು ಶುರು ಹಚ್ಕೊಂಡ್ಬಿಡುತ್ತೆ ದೊಡ್ಡದು ಮಾಡ್ಲಿಕ್ಕೆ. ನಿಮ್ ಮನೆ ತುಂಬಾ ಚೆನ್ನಾಗಿದೆ, ಯಾವ ವಿಷಯಗಳಿದೆ ವಿಚಾರ ಮಾಡಿ. ಆದ್ರೆ ನನ್ನ ಬಗ್ಗೆ ನಾನು ಯಾವತ್ತೂ ಅಂದ್ಕೊಳ್ಳೇ ಇಲ್ಲ. ಯಾವುದೋ ಪರವಸ್ತು ಬಗ್ಗೆ ಹೇಳ್ತಾ ಇದ್ದಾರೆ, ನಾನು ನನ್ನ ಬಗ್ಗೆ ಅನ್ಕೊಂಡ್ಬಿಟ್ಟೆ, ಅಹಂಕಾರ ಶುರು ಆಗುತ್ತೆ. ಧ್ಯಾನತ್ರಯಜಿ ಹೇಳ್ತಾರೆ, ನಿನ್ನ ಸ್ಥಿತಿ ಹೇಗಿದೆ? ಕೊಲೆ ನೀನು ಬಂದಿದ್ದೆ ನಿಗೋಧದಿಂದ. ಕ್ಯಾ ಯಾರಿಗಾದ್ರೂ ಕೇಳಿದ್ರೆ ಹೇಳ್ತು, ಎಲ್ಲಿಂದ ಬಂದಿದ್ದೆ? ಏಕೇಂದ್ರಿಯದಿಂದ ಬಂದಿದ್ದೆ. ಸ್ವಲ್ಪ ಅಂಬೆಗಾಲ ಹಿಡ್ಕೊಂಡು ದ್ವಿಂದ್ರಿಯಕ್ಕೆ ಬಂದೆ, ಇನ್ನೊಂಚೂರು ಅಂಬೆಗಾಲ ಹಿಡ್ಕೊಂಡು ತೀಂದ್ರಿಯಕ್ಕೆ ಬಂದೆ, ಆಮೇಲೆ ಚತುರಿಂದ್ರಿಯಕ್ಕೆ ಬಂದೆ, ಆಮೇಲೆ ಎಷ್ಟೋ ಕಾಲ ಅಸಂಧಿ ಪಂಚೇಂದ್ರಿಯದಲ್ಲೇ ಇದ್ದೆ. ಇವಾಗ ಎಲ್ಲೋ ಅಲ್ಪ ಕಾಲಕ್ಕೆ ಸಂಧಿ पंचेंद्रिय ಆಗಿದೆಯಾ. बहुत थोड़े काल के लिए अभी ಈಗ ಸಂಧಿ पंचेंद्रिय ಆಗಿದೆಯಾ. ಇದು ನಿನ್ನ ಸ್ಥಿತಿ ಇದೆ. ಇದರಲ್ಲಿ ಅಹಂಕಾರ ಮಾಡುವಂಥದ್ದು ಏನ್ ಕಾಣಿಸ್ತಾ ಇದೆ ನಿಂಗೆ?
ಅಚ್ಚಾ, ಹಾಗಾದ್ರೆ ಏನ್ ಮಾಡೋದು? ಕೆಲವೊಂದು ಜನ ನಾನಂತೂ ತುಂಬಾ ದೀನ್ಹೀನ್, ಜಿನ್ವಾನಿ ಹೇಳುತ್ತೆ ದೀನ್ಹೀನ್ भी नहीं, ಅದರಲ್ಲೂ ಸಮಸ್ಯೆ ಇದೆ. कहना क्या कि कुछ कहो मत ना, रहो सहज. ಏನು ಹೇಳೋ ಅಗತ್ಯ ಇಲ್ಲ, ನನಗೆ ನಾನು ಏನಾದರೂ ಹೇಳಲೇಬೇಕೇನು? ಸಮಾಜದಲ್ಲಿ ವ್ಯವಹಾರ ನಡೆಯುತ್ತೆ. ನನ್ನನ್ನು ನಾನು ಪರಿಚಯ ಮಾಡ್ಕೋಬೇಕಾದ್ರೆ ನಾನು ಇಂಥವನು ಅಂತ ಹೇಳಬೇಕು. ನಾನು ವ್ಯಾಪಾರಿ, ನಾನು ಅಧ್ಯಾಪಕ, ನಾನು ಸ್ತ್ರೀ, ನಾ ಪುರುಷ ಅಂತ ಹೇಳಬೇಕಾಗುತ್ತೆ. ಆದ್ರೆ ಅದೇ ತರ ನಂಬೋ ಅಗತ್ಯ ಇದೆಯೇನು? उसी तरह मानने की तो आवश्यकता नहीं है ना. मानना क्यों है अपने आप को? अपने आप को कुछ भी मत मानो. क्या ನನ್ನನ್ನು ನಾನು ಏನೋ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಸಹಜವಾಗಿ ಯಾವ ಪ್ರತಿ ಸಮಯದ ಜ್ಞಾನ ದರ್ಶನ ಇದೆ ಅದರಲ್ಲಿರು, ಏನೂ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಒಳ್ಳೆಯವನಿದ್ದೀನಿ, ಕೆಟ್ಟವನಿದ್ದೀನಿ, ಕುಚ್ ಮತ್ ಬೋಲೋ. क्या मैं स्त्री हूं, पुरुष हूं, कुछ मत बोलो. मैं धार्मिक हूं, अधार्मिक हूं, मत बोलो. दोनों में समस्या है. ಕೆಲವು ಜನರಿಗೆ ಸ್ವಲ್ಪ ಸ್ವಾಧ್ಯಾಯ ಮಾಡ್ತಾ ಇದ್ರೆ ಸ್ವಾಧ್ಯಾಯ ಮಾಡದೇ ಇರೋರು ಪಾಪಿಗಳಂತ ಕಾಣಿಸ್ತಾರೆ. ಸ್ವಲ್ಪ ದಿನದಿಂದ ಬಸ್ತಿಗೆ ಬರಕ್ ಶುರು ಮಾಡಿದ್ರೆ ಬಸ್ತಿಗೆ ಬರದೇ ಇರೋರೆಲ್ಲ ऐसा होता है ना. तो जिन्होंने ಹೇಳ್ತಾ ಇದೆ सहज हो जाओ, नहीं इसमें तुम्हारी भलाई. ಯಾ ಕೆಲವೊಂದು ಜನ ಅಂತಾರೆ ನಾನಂತೂ ಧರ್ಮನೇ ಮಾಡಿಲ್ಲ. ಜಿನ್ವಾನಿ ಹೇಳ್ತಾ ಇದೆ ಎಲ್ಲಕ್ಕಿಂತ ದೊಡ್ಡ ಧರ್ಮ ಇದೆ ಸಹಜತಾ. ನೀನು ಮೊದಲು ನಿನ್ನ ಹಠಾಗ್ರಹವನ್ನ ಬಿಟ್ಟು ಈ ಸರಳ ಪರ್ಯಾಯವನ್ನ ಸಹಜವಾಗಿ ಸ್ವೀಕಾರ, ಆಗ ಮುಂದಿನ ದಾರಿ ಸುಗಮ ಆಗುತ್ತೆ. ಈ ಜೋ ಅಕ್ಕಡ ಹೇ, ಒಳಗಡೆ ಯಾವ ಒಂದು ಕಠೋರತೆ ಇದೆ, ಒಂದು ರೀತಿಯಾದಂತಹ ಉದ್ದಂಡತನ ಇದೆ, ಇಲ್ಲ ಅದನ್ನ ಬಿಡು, ನೀನು ಸ್ವೀಕಾರ ಮಾಡು. ಮಾರ್ದವ ಧರ್ಮದ ಲಕ್ಷಣಗಳು ನಿನ್ನಲ್ಲಿ ಕಾಣಿಸುತ್ತೆ. ಯಾವಾಗ ಆತ್ಮನನ್ನ, ಜೀವವನ್ನ, ಧರ್ಮವನ್ನ ಹುಡುಕೋದಿದೆ, ಅದಕ್ಕೆ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಅದರ ಎರಡನೇ ಲಕ್ಷಣನೇ ಇದೆ ಮಾರ್ದವ ಧರ್ಮ. ನಿನ್ನಲ್ಲಿ ಸಹಜತೆ ಇದ್ರೆ ನೀನು ಧರ್ಮ ಮಾಡ್ತಾ ಇದೀಯ, तुम धर्म कर रहे हो. कहीं भी रहो, किसी भी अवस्था में रहो, यदि सहज हो तो धार्मिक हो, और यदि अकड़ है और मंदिर में भी बैठे हो तो कोई धर्म नहीं. ये बहुत सरल बात है. अर्थ ಆಗ್ತಿದೆಯಲ್ಲ? तो देखो, ಕೆಲವು ಯಾವ ಜಿನ್ವಾನಿಯ ವಿಷಯಗಳಿದೆ ಮಾರ್ದವ ಧರ್ಮಕ್ಕೆ ಸಂಬಂಧಪಟ್ಟಿರೋದು, ಅದರಲ್ಲಿ ಒಂದು ವಿಶೇಷ ವಿಷಯ ಇದೆ ಸಮಾಧಿ ತಂತ್ರದಲ್ಲಿ. ಪೂಜ್ಯಪಾದ ಸ್ವಾಮಿ ಹೇಳ್ತಾರೆ, ಏಕೋಹಂ ನಿರ್ಮಮ ಶುದ್ಧೋ ಜ್ಞಾನಿ ಯೋಗೀಂದ್ರ ಗೋಚರ ಬಾಹ್ಯ ಸಂಯೋಗಜ ಭಾವ ಮತ್ತಃ ಸರ್ವೇಪಿ ಸರ್ವಥಾ. ಅಂದ್ರೆ ಕುಂದಾಚಾರ್ಯರು ಹೇಳ್ತಾರಲ್ಲ, ಅಹಂ ಏಕೋ ಖಲು ಶುದ್ಧೋ ನಿರ್ಮಮೋ. तो ಯಾವ ಈ ವಿಷಯ ಇದೆ, ಇದು ಮಾರ್ದವ ಧರ್ಮ ಇದೆ. ನಿನ್ನನ್ನ ನೀನು ಏನಾದರೂ ಕರೆಯೋದೇ ಆದ್ರೆ ಆಚಾರ್ಯ ಹೇಳ್ತಾರೆ ಅಹಂ ಏಕೋ, ಏಕೋಹಂ. ನಿನ್ನನ್ನೇನಂತ ಕರಿ? ಏಕೋಹಂ, ನಾನು ಒಬ್ಬನಿದ್ದೀನಿ. ಒಬ್ಬನಿದ್ದೀನಿ ಅಂದಾಗ ಅಹಂಕಾರ ಇಲ್ಲಿಂದ ಬರುತ್ತೆ. ಏಕೋಹಂ कहने के बाद अब कोई अहंकार नहीं. ಏಕೋಹಂ मन में एक हूं. तो ನಾನು ಒಬ್ಬನೇ ಇದ್ದ ಮೇಲೆ ಅನ್ಯ ಯಾವ ವಸ್ತುಗಳ ಅಗತ್ಯ ಇಲ್ಲ. ಏಕೋಹಂ ನಿರ್ಮಮ ಶುದ್ಧ. ಮತ್ತೆ ಹೇಗಿದ್ದೀನಿ? ಕಿಣಿಮ್ಮಮೋ ನಿರ್ಮಮ ಇದ್ದೀನಿ.
ಅಂದ್ರೆ ಮಮತ್ವ ಇಲ್ಲ. ಮನೆ ಯಾವ ಪರವಸ್ತುಗಳಲ್ಲಿ ಜೋಡಿಸಿಕೊಳ್ಳುವಂತಹ ಗುರುತಿಸಿಕೊಳ್ಳುವಂತಹ ಭಾವ ಇದೆ ಅದಿಲ್ಲ. ನಿರ್ಮಮ. तो अपने को बोलना हो कुछ भी तो बोलो ನಿರ್ಮಮ ಹೂಂ, ನಾನು ನಿರ್ಮಮ ಇದ್ದೀನಿ. ಜ್ಞಾನಿ, ನಿನ್ನನ್ನು ನೀನು ಕರೆಯೋದೇ ಆದ್ರೆ ಜ್ಞಾನಿ ಅಂತ ಕರಿ. ಓ ಜ್ಞಾನಿನೇ. ಜ್ಞಾನಿ ಅಂದ್ರೆ ಜ್ಞಾನ ಉಳ್ಳವನು, ಜ್ಞಾನಿ. ಯೋಗೀಂದ್ರ, ಯೋಗೀಂದ್ರ ಗೋಚರ. ಇದನ್ನು ಬಿಟ್ಟು ಬಾಹ್ಯ ಸಂಯೋಗಜ ಭಾವ. ಕುಂದು ಸ್ವಾಮಿ ಅಂತ ಹೇಳ್ತಾರೆ, ಅನ್ನಂ ಪರಮಾಣು ಮೆತ್ತಂಪಿ. ಅನ್ಯ ಒಂದು ಪರಮಾಣು ಕೂಡ ನಂದಿಲ್ಲ. ಏನೇನಿಲ್ಲ ಅಂತ ಹೇಳಿಲ್ಲ ಕುಂದು ಸ್ವಾಮಿ. ಕಿ ಪರಮಾಣು, ಒಂದೊಂದು ಪರಮಾಣು ಕೂಡ ನಂದಿಲ್ಲ. माने क्या? माने इस संसार में ऐसा कुछ भी नहीं जो मेरा है. परमाणु तक मेरा नहीं. ಅದರ ಅರ್ಥ ಏನು? ಪರಮಾಣು ಕೂಡ ನನ್ನ ಮಾತು ಕೇಳೋದಿಲ್ಲ, ಇನ್ಯಾರು ಕೇಳ್ತಾರೆ? ನಂದಂತೂ ಯಾರೂ ಇಲ್ಲ. ಆದ್ರೆ ನನಗೆ ಹುಟ್ಟಿದಾಗಿಂದ ಅಥವಾ ಅನಾದಿ ಕಾಲದಿಂದ ಈ ಪಾಠ ಪಡಾಯಾ ಮುझे. क्या पढ़ाया? कि ये मेरा है, वो मेरा है, ये मेरा है. ಅದು ನನ್ನ ಕೆಲಸ ಮಾಡುತ್ತೆ, ಇದು ನನ್ನ ಕೆಲಸ ಮಾಡುತ್ತೆ. वो अपनी सुनेंगे, ये अपनी सुनेंगे. ये तो पढ़ाया ना. तो ಏನನ್ಸುತ್ತೆ? ಬಹಳಷ್ಟು ವಸ್ತುಗಳು ನನ್ನದಿದೆ. ಜಿನ್ವಾನಿ ಹೇಳುತ್ತೆ, ಪರಮಾಣು ಕೂಡ ಸ್ವತಂತ್ರ ಇದೆ, ಯಾವುದೂ ನಿಂದಿಲ್ಲ. ನಿನ್ನ ಜ್ಞಾನ ಮಾತ್ರ ನಿಂದಿದೆ. ಅನ್ಯ ಎಲ್ಲ ಜಡ ವಸ್ತುಗಳು ನಿನ್ನಿಂದ ದೂರ ಇದೆ. ಹಾಗಾಗಿ ಏನ್ ಮಾಡು? ಪರವಸ್ತುಗಳನ್ನ ಪರ ಅಂತ ತಿಳಿದು ಜ್ಞಾನದಲ್ಲಿ ಇರೋದನ್ನ ಕಲಿ. ಅದಕ್ಕೆ ಜಿನ್ವಾಣಿಯಲ್ಲಿ ಸಹಜತೆ ಅಂತ ಕರೀತಾರೆ. ಆ ಸಹಜತೆನೇ ಮಾರ್ಗವ ಧರ್ಮ ಇದೆ. चलो, मार्गव धर्म थोड़ा स्पष्ट हुआ सबको? चलो, किसी